ಈ ವರ್ಷ ನೋಡಿ 7ನೇ ತಾರೀಕು ಯಾರನ್ನು ಬಿಡಲ್ಲ, ಕಮಲ್ ಹಾಸನ್ ಬಿಡಲ್ಲ, ವೀರೇಂದ್ರ ಹೆಗ್ಡೆ ಅವ್ರು ಬಿಡಲ್ಲ. ಇದೆಲ್ಲ ನಾವು ಮುಂಚೆಲ್ಲ ಪ್ರಿಡಿಕ್ಷನ್ ಮಾಡ್ತೀವಿ. ಏನಕ್ಕಪ್ಪ ಅಂದರೆ ದೇವ್ರು ಬೇರೆ, ಅದು ಎನರ್ಜಿ ಬೇರೆ. ನಿಮಗೆ ಗೊತ್ತಿಲ್ಲ ಏನಕ್ಕಪ್ಪ ಇಷ್ಟೆಲ್ಲ ಆಗುತ್ತೆ. ಒಂದು ಇಲ್ಲ ತುಂಬ ರೋಡ್ಗಳೇನಾರು ಮಾಡಿ ಧರ್ಮಸ್ಥಳಕ್ಕೆ ರೋಡ್ಗಳು ಮಾಡಿ ವಾಸ್ತು ಚೇಂಜ್ ಆಯ್ತಾ ಗೊತ್ತಿಲ್ವಾ, ಇಲ್ವಾ ಗೊಮ್ಮಟೇಶ್ವರನ ತಂದು ನಿಲ್ಲಿಸಿದ ಮೇಲೆ ಏನಾದ್ರು ಬಿಗ್ನೆಸ್ ಚೇಂಜ್ ಆಯ್ತಾ ಗೊತ್ತಿಲ್ಲ. ಆದರೆ ಶುಕ್ರ ಗ್ರಹನ ನೀವು ದಯವಿಟ್ಟು ಬಳಸಬೇಕಾಗುತ್ತೆ. ಯಾಕಂದರೆ ನಾನು ಮುಹೂರ್ತವನ್ನು ನೋಡಿರೋ ಪ್ರಕಾರ ಶುಕ್ರ ಗ್ರಹ ಭಾಳ ವಿಶೇಷವಾಗಿ ಶುಕ್ರ ಮತ್ತು ಗುರುಗ್ರಹ ಇದ್ದಾರೆ. ಮತ್ತು ಮಕರ ಲಗ್ನ ಅಂತೂ ತುಂಬ, ಮಕರ ರಾಶಿ ಅಂತೂ ವೆರಿ ಡೇಂಜರ್. ಮಕರ ರಾಶಿಲಿ ಮಾಡೋಕ್ಕಾಗಲ್ಲ. 8ನೇ ತಾರೀಕು ಬಂದು ಮಕರ ರಾಶಿ, 2ನೇ ಮನೇಲಿ ರಾಹು ಗ್ರಹ ಇರೋದು ವೆರಿ ಡೇಂಜರು. ಮತ್ತು ರಾಶಾಧಿಪತಿ 3ನೇ ಮನೇಲಿದ್ದು 3ನೇ ಮನೆ ಅಧಿಪತಿ 6ನೇ ಮನೆ ಶುಕ್ರನ ಗ್ರಹ ಜೊತೆಲಿರೋದು, ಇದು ವೆರಿ ಡೇಂಜರ್ ಅಂತ ಹೇಳೋದು. ಅದೇ ರೀತಿಯಲ್ಲಿ ಮತ್ತು ರಾಶಾಧಿಪತಿ 12ನೇ ಮನೆ ನೋಡಬಾರ್ದು. ಈ ಮಕರ ರಾಶಿ ನೋಡಿ 12ನೇ ಭಾವವನ್ನು ನೋಡಬಾರ್ದು. ನೀವು 12ನೇ ಮನೆ ನೋಡಿದಾಗ ಒಂದಲ್ಲ ಒಂದು ಸಮಸ್ಯೆಯನ್ನು ನೀವು ತಲೆನೋವು ತಂದುಕೊಡುತ್ತೆ. ಮಕರ ರಾಶಿಯವರಿಗೆ ಸಾಕಷ್ಟು ತೊಂದರೆಯನ್ನು ಕೊಡುತ್ತೆ. ಯಾಕಂದರೆ ನಿಮಗೆ ಗೊತ್ತಿರಲ್ಲ, ಮಕರ ರಾಶಿಯವ್ರು ಹುಡ್ತವ್ರಿಗೆ ಗೊತ್ತು. ಇವಾಗ ನೋಡಿ ದರ್ಶನ್ ಅವ್ರು ಮಕರ ರಾಶಿ, ಅವರೆಲ್ಲ ಬ್ಯಾಂಕಾಕಿಗೆ ಹೋಗಿದ್ದಾರೆ, ಅದೆಲ್ಲ ಕೊಟ್ಟಿಲ್ಲ. ಅಲ್ಲಿಗೆ ಹೋಗಿದ ಮೇಲೆ ಒಂದು ಕೇಸು, ಅವ್ರಿಗೊಂಥರ ನೆಮ್ಮದಿ ಇಲ್ಲ. ಒಳ್ಳೆ ಫೋಟೋ ಹಾಕಿದ್ದಾರೆ, ಅವತ್ತೇ ಒಂದು ಬಿಲ್ಡಪ್, ಒಂದು ಕಂಪ್ಲೇಂಟ್. ಅವರು ಮಕರ ರಾಶಿ ಭಾಳ ಮಿರಾಕಲ್, ಭಾಳ ವೈಬ್ರೇಷನ್ ನೀವು ನೋಡ್ಬೋದು. ಯಾಕಂದರೆ ಮಕರ ರಾಶಿಯವರಿಗೆ ಟೈಮ್ ಬ್ಯಾಡ್ ಆಗಿರೋದ್ರಿಂದ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ಭಾಳವನ್ನು ಪುಣ್ಯವನ್ನು ಸಂಪಾದನೆ ಮಾಡಿದರೆ ಓಕೆ. ಇರೋದರಲ್ಲಿ ನನ್ನ ಒಂದು ಪ್ರಕಾರ ಅದಾದ ಮೇಲೆ 15ನೇ ತಾರೀಕಲ್ಲಿ 15ನೇ ತಾರೀಕು ಒಂದು ಸೆಟ್ ಮಾಡ್ಬೋದು ಮುಹೂರ್ತವನ್ನು. ನಾನು ತುಂಬ ಸೆಟ್ ಮಾಡೋದ್ರಲ್ಲಿ 15ನ ಸೆಟ್ ಮಾಡ್ಬೋದು. 15ನೇ ತಾರೀಕಲ್ಲಿ ಇದು ಬೆಸ್ಟ್. ಯಾಕಂದರೆ 6 and 5 ಕಾಂಬಿನೇಷನ್ ಬರೋದು ಭಾಳ ರೇರ್. 6 and 5 ಕಾಂಬಿನೇಷನ್ ಒಳ್ಳೆ ಮುಹೂರ್ತವನ್ನು ನೀವು ಸೆಟ್ ಮಾಡ್ಬೋದು. ಆದರೂ 7ಗೆ ಅದು ಸೆಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ಇಲ್ಲಿ ಅವತ್ತು ಅಶ್ವಿನಿ ನಕ್ಷತ್ರ ಇದೆ. ನೀವು ಅಪ್ಪಿತಪ್ಪಿ ಬ್ರಾಹ್ಮಿ ಮುಹೂರ್ತದ ಏನಾದ್ರು ಬೆಳಗ್ಗೆಲ್ಲ ಮಾಡ್ಕೊಬಿಟ್ರೆ ತುಂಬ ಕಷ್ಟ ಸಿಗಾಕಿರ್ತೀರ. ದಯವಿಟ್ಟು ಯಾರೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂತೇಳಿ ವರಮಹಾಲಕ್ಷ್ಮಿ ಹಬ್ಬ ಮಾಡಿಗಿಡಿರ ಮೇಲೆ ದಯವಿಟ್ಟು ಸಮಸ್ಯೆ ಮೇಲೆ ಬೀಳುತ್ತೆ. ಈಗಲೇ ಒಂದು ಪ್ರಪಂಚ ನೆಮ್ಮದಿ ಇಲ್ಲ. IPL ನೆಮ್ಮದಿ ಇಲ್ಲ, ರಾಜಕಾರಣಿ ನೆಮ್ಮದಿ ಇಲ್ಲ, ದೇವಸ್ಥಾನಗಳು ನೆಮ್ಮದಿ ಇಲ್ಲ, ಯಾರಿಗೂ ನೆಮ್ಮದಿ ಇಲ್ಲ. ಹಾರಾಡೋ ಫ್ಲೈಟಿಗೆ ನೆಮ್ಮದಿ ಇಲ್ಲ, ಓಡಾಡೋ ಬಸ್ಸಿಗೆ ನೆಮ್ಮದಿ ಇಲ್ಲ. ಎಲ್ಲ ಆಕ್ಸಿಡೆಂಟ್, ಅಪಘಾತಗಳು ಒಂದಲ್ಲ ಒಂದು ಸಾಕಷ್ಟು ಘಟನೆಗಳನ್ನು ನೀವು ನೋಡ್ತೀರ. ಭಾಳ ಮಿರಾಕಲ್. ನಾನು ಧನುಸು ರಾಶಿ BN ಅಕ್ಷರ ಚೆನ್ನಾಗಿಲ್ಲ. ನೀವು ಬಂಡಿ ಕಳ ಮಾರಿದು. ಇವಾಗ ಮೊನ್ನೆ ಯಾರೋ ರಾಜಕಾರಣಿ BN ಅಕ್ಷರ ಅವ್ರ ಹೆಸರೇನು ಬಾಯಿದ್ದೀರ ನೋಡಿ, ಅದು ಕೂಡ BN ಅಕ್ಷರ ತುಂಬ ಮಿರಾಕಲ್ನ ತಗೊಳುತ್ತೆ. ಮತ್ತು ಸಿಂಹರಾಶಿ ಅಲ್ವಾ, ಅದು ಬಹಳ ವಿಶೇಷವಾಗಿ ಸಿಂಹರಾಶಿ ದಾನ್ ಅಕ್ಷರ ದು ಇದೆಲ್ಲವೂ ಕೂಡ ಅದು ಕೂಡ ಮೀನರಾಶಿ ಬರುತ್ತೆ. ಧರ್ಮಸ್ಥಳ ಇದು ನಾನು ಮೀನರಾಶಿ ಟೈಮ್ ಚೆನ್ನಾಗಿಲ್ಲ. ಧನುಸು ರಾಶಿಗೂ ಬರುತ್ತೆ, ಬಂದು ಮೀನರಾಶಿಗೂ ಬರುತ್ತೆ. ನೋಡಿ ಅಕ್ಷರಗಳು ಎಷ್ಟು ತೊಂದರೆ ಕೊಡುತ್ತೆ. ಮಂಜುನಾಥ್ ಅಂದರೂ ಸಿಂಹರಾಶಿ ಬರುತ್ತೆ. ಯಾರಿಗೂ ಕೂಡ ಜ್ಯೋತಿಷ್ಯ ಯಾವ ದೇವರನ್ನು ಬಿಡಲ್ಲ. ದೇವರು ಬಂದು ನಿಮ್ಮ ಸಂಬಂಧ, ಅದು ನಿಮ್ಮ ಮನೆ ದೇವರು, ನಿಮ್ಮ ಕುಲ ದೇವರು. ಹಿಂದೆ ರಾಜರುಗಳು ಮಾಡ್ಕೊಂಡು ಒಂದು ಮಾಲ್ ಥರ ಇತ್ತು. ಇವತ್ತು ಮಾಲ್ಗೂ ಜನ ಸೇರ್ತಾ ಇದ್ದಾರೆ, ಇವತ್ತು ದೇವಸ್ಥಾನಕ್ಕೆ ಜನ ಸೇರೋರು. ಆದರೆ ಜನ ಏನು ಗೊತ್ತಾ, ನೀವು ದುಡ್ಡು ಸಂಪಾದನೆ ಮಾಡಬೇಕು ಅನ್ನೋರು ಯಾವ ದೇವ್ರಿಗೂ ಕೈ ಮುಗಿಬಾರ್ದು. ಬರೀ ದುಡ್ಡು ಅನ್ಬೇಕು. ನಿಮ್ಮನೇಲಿ ಬಡತನ ತಾಂಡವಾಡ್ತಾ ಇದೆಯಾ, ಎಲ್ಲ ದೇವ್ರನ್ನೂ ಬಿಟ್ಬಿಡಿ. ನೀನು ಸಂಪಾದನೆ ಕಡೆ ಗಮನ ಕೊಡು. ನನ್ನ ಮಗಳಿಗೆ ಒಳ್ಳೆ ಬಟ್ಟೆ ತಕ್ಕೊಡ್ಬೇಕು, ನನ್ನ ಹೆಂಡತಿ ಸೀರೆ ತಕ್ಕೊಡ್ಬೇಕು, ನಮ್ಮ ಅಮ್ಮಗೆ ಊಟ ಹಾಕ್ಬೇಕು, ನಾನು ಕೆಲಸಕ್ಕೆ ದೇವ್ರ ಕಡೆಯಿಂದ ಬಿಟ್ಟು ಆಚೆ ಬಾ. 100% ಫೈನಾನ್ಸಲ್ಲಿ ಅಭಿವೃದ್ಧಿ ಆಗ್ತೀಯ. ಇದನ್ನು ಹೆಂಗೆ ಸ್ನಾನ ಮಾಡಿ ಶಿಸ್ತಾಗಿ ಹೋಗ್ತೀವೋ ಅದನ್ನು ಕರ್ತವ್ಯನ ನೀನು ಶಿಸ್ತಾಗಿ ಮಾಡು, ನಿಂಗೆ ಲಾಭ ಬಂದುಬಿಡುತ್ತೆ. ಯಾರಿಗೂ ಗೊತ್ತಿಲ್ಲ ಇದು. ನಾನು ಹೇಳೋಕ್ಕೂ ನಾನು ಹುಚ್ಚ ಅಂತಾರೆ, ನಾನು ದಡ್ಡ ಅಂತಾರೆ. ಭಾಳ ಜನಕ್ಕೆ ಅರ್ಥ ಗೊತ್ತಿಲ್ಲ. ನೀನು ಫ್ರೀ ಇದ್ದಾಗ ಟ್ರಿಪ್ ಮಾಡು. ನಾನು ಇತ್ತೀಚೆಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ಒಪ್ಪನಾಗಿ ಹೇಳ್ತಾಯಿದ್ದೀನಿ. ನೀವು ಆರಾಮಾಗಿ ಗಂಡ ಹೆಂಡತಿ ಕರ್ಕೊಂಡು ಎಲ್ಲರೂ ಒಳ್ಳೆ ಸುಂದರವಾದ ಜಾಗಕ್ಕೆ ಹೋಗಿ ನೀವಿಬ್ಬರೂ ಒಬ್ಬರನ್ನೊಬ್ಬರನ್ನ ಅರ್ಥ ಮಾಡ್ಕೊ. ದೇವಸ್ಥಾನದಲ್ಲಿ ಏನು ಅರ್ಥ ಮಾಡ್ಕೊತೀರ, ಕ್ಯೂವಲ್ಲಿ ಹಾಕ್ತಾರೆ. ನೀವು ತೊಗೊಂಡು ಉಂಡಿಗೆ ಹಾಕ್ಬಿಟ್ಟು ಬರ್ಬೇಕು ದುಡ್ಡನ್ನು. ಯಾರಿಗೆ ಹಾಕ್ತಾಯಿದ್ದೀರಾ? ದೇವ್ರ ಕೇಳ್ತಾವ್ರ ದುಡ್ಡನ್ನ ಕೇಳೋಕ್ಕಲ್ಲ. ನಿಮ್ಗೆ ಯಾಕೆ ಬೇಕು? ಯಾವುದೋ ಫ್ರೀ ಇರೋ ದೇವಸ್ಥಾನಕ್ಕೆ ಹೋಗಿ. ನಿಮ್ಗೆ ಹಂಗೂ ಹೋಗ್ಬೇಕು ಅಂದರೆ ಫ್ರೀ ಇರೋ ದೇವಸ್ಥಾನಕ್ಕೆ ಹೋಗಿ. ಸುಮ್ಮನೆ ರಶ್ ಇರೋದಕ್ಕೆ ಅಡಿಕ್ಟ್ ಆಗಬೇಡಿ. ನೀವು ಅಮಾಸೆ ಬಂತು ಪೌರ್ಣಮಿ ಹಂಗಲ್ಲ, ಭಾಳ ಅರ್ಥ ಮಾಡ್ಕೊಳ್ಳಿ. ನೀವು ವರಮಹಾಲಕ್ಷ್ಮಿ ಹಬ್ಬ ಮಾಡೋದನ್ನು ಯಾವ ಟೈಮಲ್ಲ, ನೀವು ಸುಮ್ಮನೆ ಅಡಿಕ್ಟಾಗಿ ಹೋಗಬೇಡಿ. ಎಲ್ಲ ಕಡೆ ಏನೂ ಇರಲ್ಲ. ಅದ್ರ ಬದಲು ಒಳ್ಳೆ ಹೆಂಗಿರೋದು ಅಲ್ಲಿ ಎಲ್ಲೇ ಹೋದ್ರೂ ರೂಮ್ ಮಾಡ್ತೀರಾ. ನೀವು ಹೆಂಡತಿ ನಿಮ್ಮ ಮಕ್ಕಳು ಸುಂದರವಾದ ಜಾಗಕ್ಕೆ ಹೋಗಿ ಅಲ್ಲೇನೇನು ಬದಲಾವಣೆ ಆಗುತ್ತೆ. ಯಾಕೆ ಇಲ್ಲ, ಮುಂಚೆಲ್ಲ ಆರಾಮಾಗಿತ್ತು. ಇವಾಗ ಎಲ್ಲರೂ ಕೂಡ ಜನ ಜಾಸ್ತಿ ಆಗಿ ಕಾರ್ ಜಾಸ್ತಿ ಆಗಿ ಫಾಸ್ಟಾಗಿ ಹೋಗ್ತಾಯಿದ್ದಾರೆ, ಯಾಡ್ ಹಾಕ್ತಾರೆ, ರೂಮಲ್ಲಿ ಕೂಡ ಹಾಕ್ತಾರೆ, ಕ್ಯೂವಲ್ಲಿ ಹಾಕ್ತಾರೆ. ದೇವ್ರನ್ನ ನೀವು ಪ್ರಾರ್ಥನೆ ಮಾಡಿ, ಅವಾಗ ಲಾಭ ಸಿಗುತ್ತೆ. ದೇವರು ಅಂತ ಹೋಗ್ತಿದ್ದಷ್ಟು ನೀವು ಲೈಫಲ್ಲಿ ಡಿಸ್ಟರ್ಬ್ ಆಗಿಬಿಡಿ. ಗ್ರಹಗಳನ್ನ ಫಾಲೋ ಮಾಡಿ ಅಂತ ಹೇಳ್ತೀನಿ. ನನಗೆ ಗೊತ್ತಿರೋದು ಗ್ರಹಗಳನ್ನ ಫಾಲೋ ಮಾಡ್ತೀನಿ. ಗ್ರಹಗಳು ಹೆಂಗಪ್ಪ ಅಂದರೆ, ನೀವು ಒಂದೊಂದು ಮುಹೂರ್ತ ಭಾಳ ವಿಶೇಷ. ಒಂದು ಬಟ್ಟೆ ತಗೋಬೇಕಾದ್ರೆ ಒಳ್ಳೆ ಮುಹೂರ್ತ, ಮತ್ತು ನೀವು ಕಾರ್ ತಗೋಬೇಕಾದ್ರೆ ಒಳ್ಳೆ ಮುಹೂರ್ತ, ಮತ್ತು ಇದನ್ನು ಯಾವ ಗಳಿಗೆಯಲ್ಲಿ ಮಾಡಬೇಕು. ಯಾಕಂದರೆ ನಾನು ತುಂಬ ಜೀರೋ ಬ್ಯಾಲೆನ್ಸಲ್ಲಿ ನೋಡಿದ್ದೀನಿ. ನಿಮಗೆ ಗೊತ್ತಿಲ್ಲ, ತಾರಾ ಮೇಡಮ್ ಇದ್ದಾರಲ್ಲ,
ನಾನು ಅವ್ರಿಗೆ ಫಸ್ಟ್ ಪ್ರೆಡಿಕ್ಷನ್ ಮಾಡಿದಾಗ ಹೇಳಿದೆ, ಮೇಡಮ್ ನೀವು ಇದೇ ಟೈಮಲ್ಲಿ MLC ಮುಹೂರ್ತ ತಗೊಳ್ಳಿ, ನಿಮ್ಗೆ ಗಂಡು ಮಗು ಆಗುತ್ತೆ ಅಂದರೆ ನಾನು ನೆಕ್ಸ್ಟ್ ಮಂತ್ ಫೋನ್ ಮಾಡಿದೆ, ಮೇಡಮ್ ಪ್ರೆಗ್ನೆಂಟಾ ನೀವು ಅಂತ. ಸುಮ್ಮನೆ ಗುರೂಜಿ ಏನೇನೋ ಹೇಳ್ಬಿಟ್ಟು ಮುಂದಿನ ನೋಡ್ರೆ ಪ್ರೆಗ್ನೆಂಟ್ ಅಂದರು. ಈ ಥರ ನಮಗೂ ಅವ್ರಿಗೂ ಒಂದು ಸಂಬಂಧ. ತಾರಾ ಮೇಡಮ್ ಅವರು ನಮ್ಗೆ ಹೆಚ್ಚು ಕಮ್ಮಿ ಭಾಳ ವರ್ಷದ 15 ಅಷ್ಟರಲ್ಲಿ. ಯಾಕಪ್ಪ ಈ ಮಾತನ್ನು ಹೇಳ್ತಿದ್ರೆ 100 ಹೇಳಿ ತಾರಾ ಮೇಡಮ್ ಅವ್ರು ಕೊನೆಗೆ 6 ನಂತರ ಕೇಳಿದಲ್ಲೇ ಸಮಾಧಾನ. ಸಿನಿಮಾದವ್ರು 1000 ಜನ ಸಿಗ್ತಾರೆ, ದಾರಲ್ಲಿ ಸಿಗ್ತಾರೆ ಹೇಳ್ತಾರೆ, ಅದಕ್ಕಂತ ನಾವೇನಿಲ್ಲ. 100% ಭಾಳ ಮಿರಾಕಲ್, ಭಾಳ ದೊಡ್ಡ ಸಕ್ಸಸ್. ನಾನು ಏನೇನು ಹೇಳಿರ್ತೀನಿ ತಾರಾಮಣಿಗೆ ಅದೆಲ್ಲ ನಡೀತಿದೆ. ಅದು ವೈಬ್ರೇಷನ್ ಅದೊಂದು ಅರ್ಥ ಮಾಡ್ಕೊಳ್ಳಿ. ನನಗೆ ತಿಳಿದಿರೋ ಪ್ರಕಾರ ಈ ಸರಿ ವರಮಹಾಲಕ್ಷ್ಮಿ ಹಬ್ಬನ 8ನೇ ತಾರೀಕು ಪ್ರಪಂಚದಲ್ಲಿ ಏನಾರು ಒಂದು ಕೆಟ್ಟದಾಗುತ್ತೆ, ಪ್ರಪಂಚದಲ್ಲಿ ಕೆಟ್ಟದಾಗುತ್ತೆ. ಯಾಕಂದರೆ 8 and 7 ಕಾಂಬಿನೇಷನ್ ಈಸ್ ವೆರಿ ಡೇಂಜರ್ ನಂಬರ್ಸ್. ಈ ನಂಬರ್ನ ನೀವು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು, ಸಾಕಷ್ಟು ಹುಷಾರಾಗಿರಬೇಕು. ಅಪ್ಪಿತಪ್ಪಿ ತುಂಬ ಜನ ಮಾಡೋರನ್ನ 15ನೇ ತಾರೀಕು ಮಾಡಿ ಅಂತ ಹೇಳ್ತೀನಿ. ತುಂಬ 15ನೇ ತಾರೀಕು. ಮತ್ತು ಮುಹೂರ್ತ ಬೇಕು, ಮತ್ತು ನಿಮಗೆ ಸ್ಟೋನ್ಸ್ ಬೇಕು ಅಂದರೆ ನಾನು ದಯವಿಟ್ಟು ಈ ಸರಿ ಕೇಳಿ ನಾನು ಅದನ್ನು ಕೊರಿಯರ್ ಮಾಡ್ತೀವಿ. ಯಾರೆಲ್ಲ ನಮ್ಮ ಸಂಸ್ಥೆಯಲ್ಲಿ ನಂಬರ್ ಕಾಣ್ತಾ ಇದ್ದೀರಾ ಇದನ್ನೆಲ್ಲವೂ ಕೂಡ ನಾವು ಕೊಡ್ತೀವಿ. ಮತ್ತು ಫ್ರೀ ಕ್ಲಾಸನ್ನ ಮಾಡ್ತಾಯಿದ್ದೀನಿ. ಈ ಫ್ರೀ ಕ್ಲಾಸನ್ನು ದಯವಿಟ್ಟು ನೀವೆಲ್ಲರೂ ಕೂಡ ಫೋನ್ ಮಾಡಿ ಬುಕ್ ಮಾಡ್ಕೊಳ್ಳಿ. ನಾಳೆ ಸ್ಟಾರ್ಟ್ ಮಾಡ್ತೀನಿ. 8:30 ಇಂದ 9:30ವರೆಗೂ ಕ್ಲಾಸ್ ಇರ್ತದೆ. ಜಾಯಿನ್ ಆಗಿ ಒಂದು ವಾರ. ಇದಾದಮೇಲೆ ಇಲ್ಲಿ ಸ್ಟೋನ್ಸನ್ನು ನೀವು ತುಂಬ ಊಹೆ ಮಾಡೋಕ್ಕೆ ಸಾಕು, ಅಷ್ಟು ಒಳ್ಳೆ ಸ್ಟೋನ್ಗಳು ನಮ್ಮ ಹತ್ರ ಇದೆ. ನೀವು ಪೂಜೆಗೆ ಬಳಸಿದ್ರೆ ಸಾಕಷ್ಟು ಒಳ್ಳೆ ಫಲ ಸಿಗುತ್ತೆ. ನಿಮ್ಮ ಲೈಫಲ್ಲಿ ಗೊತ್ತೇ ಇರಲ್ಲ. ಏನು ರೀತಿಯಾದಂಥ ಫಲನ ಅಪೇಕ್ಷಿಸಬಹುದು? ಈ ಕುಬೇರ ಗ್ರಹ, ಶುಕ್ರ ಗ್ರಹ, ಗುರುಗ್ರಹ ಸ್ಟೋನ್ಸನ್ನು ಇಟ್ಟು ವರಮಹಾಲಕ್ಷ್ಮಿ ಹಬ್ಬದ ದಿನ ಪೂಜೆ ಮಾಡಿ ಅಂತ ಹೇಳ್ತಿದ್ದೀರಲ್ಲ, ಸೊ ಏನಾಗುತ್ತೆ, ಏನು ಚೇಂಜಸ್ ಕಾಣಬಹುದು? ನೋಡಿ, ಭಾಳ ರೇರು ಗುರು ಶುಕ್ರ ಒಟ್ಟಿಗೆ ಇರೋದು. ಅವರಿಬ್ಬರು ತುಂಬ ಚೆನ್ನಾಗಿದೆ. ಅವರಿಬ್ಬರನ್ನ ಮುಹೂರ್ತಕ್ಕೆ ಮಾಡೋದೇ ಒಂದು ವಿಶೇಷ. ಅವರಿಬ್ಬರನ್ನ ಲಗ್ನಕ್ಕೆ ಹಾಕೋಣಂತ ನಾನು ತುಂಬ ಅಬ್ಸರ್ವ್ ಮಾಡಿದೆ. ಅವರಿಬ್ಬರನ್ನ ಲಗ್ನಕ್ಕೆ ಹಾಕಿದ್ರೆ ಅಶ್ವಿನಿ ನಕ್ಷತ್ರ ಬಂದುಬಿಡುತ್ತೆ 15ನೇ ತಾರೀಕು. ಅಶ್ವಿನಿ ನಕ್ಷತ್ರ ಏನು ಅಂಥ ಒಳ್ಳೆ ದಶೆ, ಇಂಪಾರ್ಟೆಂಟ್ ದಶೆ ಏನಾಗಲ್ಲ 100%. ಆದರೆ ಅದು ಮುಗಿದು ಭರಣಿ ನಕ್ಷತ್ರ ಸ್ಟಾರ್ಟ್ ಆಗುತ್ತೆ. ಭರಣಿ ನಕ್ಷತ್ರವನ್ನೆಲ್ಲ ಮೊನ್ನೆ ದಶೆ ಮಾಡಿಬಿಟ್ರೆ ಯೋಗ ಬಂದುಬಿಡುತ್ತೆ. ಶುಕ್ರ ಈ ಸಖತ್ ಬ್ಯೂಟಿಫುಲ್ ಗ್ರಹ, ಬಹಳ ಅದ್ಭುತವಾಗಿ. ನೋಡಿ, ನೀವು ಪುನೀತ್ ರಾಜ್ಕುಮಾರ್ ಭರಣಿ ನಕ್ಷತ್ರ, ರಾಜ್ಕುಮಾರ್ ತುಂಬ ನೇಮು ಫೇಮ್ ಎಲ್ಲ ಬಂದು ನಮ್ಮ ಪುನೀತ್ ಹುಟ್ಟಿದ ಮೇಲೆ ಅಂತ ಪಾರ್ವತಮ್ಮರು ಹೇಳೋರು. ಹಾಗಾಗಿನೇ ಭರಣಿ ನಕ್ಷತ್ರ ತುಂಬ ಧರಣಿ ಆಳ್ತಾರೆ ಅಂತ ಹೇಳುತ್ತೆ. ಭಾಳ ಅದ್ಭುತವಾದ ಹಬ್ಬ. ಶುಕ್ರ ಗ್ರಹ ವರಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಅಂದರೆ ಶುಕ್ರನ ನಕ್ಷತ್ರಗಳಿರಬೇಕು. ಇಲ್ಲ ಅಶ್ವಿನಿ ನಕ್ಷತ್ರ ಬರುತ್ತೆ, ಆವಾಗ ನೀವು ಮಾಡಿ ಏನೂ ಪ್ರಯೋಜನ.